ಚಿಂತಾಮಣಿ ನಗರಸಭೆಯಲ್ಲಿ ಹೈ ವೋಲ್ಟೇಜ್ ಸಭೆ. ಐಡಿಎಸ್ಎಂಟಿ ಮಾರುಕಟ್ಟೆ ಸಮಸ್ಯೆ ಬಗೆಹರಿಸಲು ಜಿಲ್ಲಾಧಿಕಾರಿ ಭರವಸೆ. ಐಡಿಎಸ್ಎಂಟಿ ಮಳಿಗೆಗಳ ಗೊಂದಲಕ್ಕೆ ತೆರೆ ಎಳೆಯಲು ಜಿಲ್ಲಾಧಿಕಾರಿ ಪಿಎನ್ ಪ್ರಭು ನೇರ ಅಖಾಡಕ್ಕೆ. ನಿಯಮಬಾಹಿರ ಮಳಿಗೆಗಳ ಬಳಕೆ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ ಪ್ರಭು. ನಗರದ ಹಳೆಯ ಐಡಿಎಸ್ಎಂಟಿ ಮಾರುಕಟ್ಟೆಯ ಮಳಿಗೆಗಳ ತೆರವು ಹಾಗೂ ಪುನರ್ ನಿರ್ಮಾಣದ ಕುರಿತಂತೆ ಉದ್ಭವಿಸಿದ ಗೊಂದಲಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ನಗರಸಭೆ ಕಾರ್ಯಾಲಯದಲ್ಲಿ ವ್ಯಾಪಾರಸ್ಥರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಮಾರುಕಟ್ಟೆಯ ಅಭಿವೃದ್ಧಿ ದೃಷ್ಟಿಯಿಂದ ಹಳೆಯ ಮಳಿಗೆಗಳನ್ನು ತೆರವುಗೊಳಿಸಿ ಸುಸಜ್ಜಿತ ಸಂಕೀರ್ಣ ನಿರ್ಮಿಸುವ ಸರ್ಕಾರದ ಯೋಜನೆಯ ಬಗ್ಗೆ ವಿವರಿಸಿದರು. ಮಳಿಗೆಗಳನ್ನು ನಂಬಿಕೊಂಡಿರುವ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಅಧಿಕೃತವಾಗಿ ಮಳಿಗೆಗಳನ್ನು ಹೊಂದಿರುವ ಮತ್ತು ಬಾಡಿಗೆ ಪಾವತಿಸುತ್ತಿರುವ ವ್ಯಾಪಾರಸ್ಥರ ಪಟ್ಟಿಯನ್ನು ಪರಿಶೀಲಿಸಲಾಗುತ್ತಿದೆ. ಅರ್ಹ ವ್ಯಾಪಾರಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಐಡಿಎಸ್ಎಂಟಿ ಮಾರುಕಟ್ಟೆಯ ಅಭಿವೃದ್ಧಿ ನಗರದ ಬೆಳವಣಿಗೆ ಪೂರಕವಾಗಿದೆ. ವ್ಯಾಪಾರಸ್ಥರು ಆತಂಕ ಪಡುವ ಅಗತ್ಯವಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಲಾಗುವುದು. ನಗರಸಭೆಯ ಅಧಿಕಾರಿಗಳಿಗೆ ಬಾಕಿ ಇರುವ ಬಾಡಿಗೆ ವಸೂಲಿ ಮತ್ತು ದಾಖಲೆಗಳ ಸಮರ್ಪಕ ನಿರ್ವಹಣೆಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಮಾರುಕಟ್ಟೆ ಸಂಕೀರ್ಣದಲ್ಲಿ ಸ್ವಚ್ಛತೆ, ನೀರು ಮತ್ತು ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲು ನಗರಸಭೆ ಪೌರಾಯುಕ್ತರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ವಿವರಿಸಿದ ಅವರು, ಮಳಿಗೆಗಳ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದರು. ಮಾರುಕಟ್ಟೆಯ ಮಳಿಗೆಗಳ ಬಾಡಿಗೆ ಪಾವತಿ, ಹಂಚಿಕೆ ಪ್ರಕ್ರಿಯೆ ಮತ್ತು ಮೂಲಸೌಕರ್ಯಗಳ ಬಗ್ಗೆ ವ್ಯಾಪಾರಸ್ಥರ ಅಹವಾಲುಗಳನ್ನು ಆಲಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಜಿಎನ್ ಚಲಪತಿ, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಹೆಚ್ಚುವರಿ ಅಂಗಡಿ ಆಗುತ್ತೆ. ಕಟ್ಟೋದು ನಾವು 179 ಅಲ್ಲ, ಕಟ್ಟೋದೊಂದು 250-300 ಅದು ಫೈನಲ್ ಆಗುತ್ತೆ. ಶಾರ್ಟ್ಲಿ 1-2 ಡೇಸ್ ಅಲ್ಲಿ ಫೈನಲ್ ಕಟ್ತಾ ಇರೋದೇ ತಿಂಗಳಿಗಾಗಿ. ಇಲ್ಲಪ್ಪ ನೋಡು, ನಾನು ಅದನ್ನ ನಾನು ದಾಖಲೆಗಳು ನೋಡಿದ್ದೀನಿ. ದಾಖಲೆಗಳಲ್ಲಿ ಯಾರ್ಯಾರು ಪೇಮೆಂಟ್ ಮಾಡ್ತಾ ಬಂದಿದ್ದಾರೆ, ಅನಧಿಕೃತವಾಗಿ ಯಾರ್ಯಾರು ಇದ್ದಾರೆ ಎಲ್ಲನೂ ನಾನು ನೋಡಿದ್ದೀನಿ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಡ್ಯೂ ಇಟ್ಕೊಂಡಿರೋದು, ಒಂದೇ ₹1 ಕಟ್ಟಿದಂಗೆ ಸುಮ್ಮನೆ ಅಲ್ಲಿರೋದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಆಯ್ತಾ, ಭಾಳ ಸಮಸ್ಯೆ ಆಗುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಅಧಿಕೃತವಾಗಿ ನೀವು ಜನಿಯನ್ನ ಕೆಲಸ ಮಾಡೋ ಯಾರ್ಯಾರಿದ್ದೀರಾ ನಿಮ್ಮೆಲ್ಲರಿಗೂ ರಕ್ಷಣೆ ನಮ್ಮ ಜವಾಬ್ದಾರಿ. ಅಷ್ಟು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ, ನಮ್ಮ ಹತ್ರ ಇದೆ. ಮೊನ್ನೆ ರಿಜಿಸ್ಟರ್ ತೆಗಿಸ್ತೀನಿ, ಕಳೆದ 5 ವರ್ಷದ್ದು ಅಕೌಂಟೇ ಇಲ್ಲ. ಈಗ ಅದೇ ದೊಡ್ಡ ಎನ್ಕ್ವೈರಿಗೆ ನಾನು ಪ್ರೊಸೆಸ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಯಾರ್ಯಾರಿದ್ದಾರೆ, ಯಾರ್ಯಾರು ಕಟ್ಟಿಲ್ಲ, ಏನೇನಿದೆ ಎಲ್ಲ ತೆಗೀರಿ ನೋಡಿ ಅಂತೇಳಿ. ಈಗ ಅನಧಿಕೃತವಾಗಿ ಎಲ್ಲೋ ಕೊಟ್ಬಿಡೋದು, ದುಡ್ಡು ಏನೋ ಮಾಡ್ಬಿಡೋದು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸರಿಯಾಗಿ ಈಗ ನಿನ್ನ ಬಾಡಿಗೆ ನೀನು ಗುದ್ದಿದ್ರೆ ಬಿದ್ದೋಗುತ್ತೆ, ನೀನು ಸರಿಯಾಗಿ ಗುದ್ದಿದ್ರೆ ಬಿದ್ದೋಗ್ಬಿಡುತ್ತೆ. ಮತ್ತೆ ಹಂಗಿದೆ. ಹಂಗಾಗಿ ಸಹಕರಿಸಿ, ಗೊತ್ತಾಯ್ತಾ? ಯಾವುದೇ ಆತಂಕ ಬೇಡ. ನಾವು ಧೈರ್ಯವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರಿಗೂ ತೊಂದರೆ ಮಾಡಬೇಕು, ಆಮೇಲೆ ಯಾವುದಕ್ಕೂ ಕಿವಿ ಕೊಡಬೇಕು. ಎಲ್ಲ ಹೇಳೋರು ಹೇಳ್ತಾರೆ 1000, ಆಯ್ತಾ? ಆದರೆ ಉದ್ದೇಶ ಭಾಳ ಒಳ್ಳೇದಿದೆ. ನಿಮಗೆ ಶಕ್ತಿ, ನಿಮ್ಮ ಕೈ ಶಕ್ತಿ ತುಂಬಬೇಕು, ಅಷ್ಟೇ ಉದ್ದೇಶ. ನೀವು ಇದ್ರೆ ಯಾವ್ದಾದ್ರು ಇದ್ರೆ ನೋಡಿ ಕೇಳಿಯಪ್ಪ, ಇದು ಡಿಮಾಂಡ್ ಅಂಡ್ ಸಪ್ಲೈ ಮೇಲೆ ನಡೆಯುವಂಥದ್ದು. ಎಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ ಅದಕ್ಕೆ ಸಪ್ಲೈ ಮಾಡೋರು ಉತ್ಪಾದನೆ ಆಗೇ ಆಗ್ತಾರೆ, ಅವ್ರು ಬಂದೇ ಬರ್ತಾರೆ. ಈಗ ನನಗೆ ಒಂದು ಅಂಗಡಿ ಮೇಲೆ ಒಂದು ಶೀಟ್ ಹಾಕ್ಕೊಟ್ರೆ ನಾನು ತಾತ್ಕಾಲಿಕವಾಗಿ ಮಾಡ್ಕೊತೀನಿ, ನನಗೆ ಮಾಡಿಕೊಡಿ ಅಂತ ನೀವು ಬಾಡಿಗೆ ಕೊಡ್ತೀರ ಅಂದ್ರೆ ಬಂದೇ ಬರ್ತಾರೆ, ಮಾಡಿಕೊಡೋರು ಬಂದೇ ಬರ್ತಾರೆ. ಸೊ ನೀವು ನಿಮ್ಮ ಪ್ರಯತ್ನ ಇದ್ರೆ ದಾರಿ ಆಗೇ ಆಗುತ್ತೆ, ಆಯ್ತಾ? ಅದು ವೈಯಕ್ತಿಕವಾಗಿ ಒಂದೊಂದನ್ನೇ ನಾವು ಮಾತಾಡ್ಕೊಂಡು ಕೂತ್ಕೊಂಡು ಎಷ್ಟು ಮಾತಾಡಿದ್ರು ಕೂಡ ತುರ್ತು ಎಲ್ಲ ಅವ್ರು ಹೇಳಿದಂಗೆ ಬೆಂಗಳೂರಿಗೆ ನಮ್ಮ RD ಮಿನಿಸ್ಟರ್ ಮೀಟಿಂಗ್ ಇದೆ. ನಾನು ಹೋಗ್ಬೇಕು, AC ಅವರು, ತಹಸೀಲ್ದಾರ್ ಎಲ್ಲ ಹೋಗೋದನ್ನ ನಿಲ್ಲಿಸಿ ಬೆಳಗ್ಗೆ 9 ಗಂಟೆಗೆ ಬಂದು ಅಲ್ಲಿ ಮೀಟಿಂಗ್ ಮಾಡಿ ನಿಮ್ಮ ಮೀಟಿಂಗ್ ಬಂದಿದ್ದೀವಿ. ಉದ್ದೇಶ ಏನು ಅಂದ್ರೆ ತುರ್ತಿದೆ ಅಂತ. ಎಷ್ಟು ತುರ್ತಿದೆ ಅಂತಂದ್ರೆ ಅಷ್ಟು ತುರ್ತಿದೆ. ಮೊನ್ನೆ ನಡೆದ ಘಟನೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಂದ, ಚೀಫ್ ಸೆಕ್ರೆಟರಿ ಅವರಿಂದ ಇಡೀ ಜಿಲ್ಲೆಯ, ರಾಜ್ಯದ ಎಲ್ಲ ಕಡೆ ಯಾವುದೇ ರೀತಿ ಈ ತರ ಅಚಾತುರ್ಯ ಆದ್ರೆ ಸಂಬಂಧಪಟ್ಟ ಆಡಳಿತ ನೇರ ಜವಾಬ್ದಾರಿ ಅಂತೇಳಿ ಈಗಾಗಲೇ ಡೈರೆಕ್ಷನ್ಗಳು ಬಂದಿದ್ದಾವೆ. ನಾನು ಇನ್ಫ್ಯಾಕ್ಟ್ ಎಲ್ಲ ಶಾಲೆಗಳು ಏನೇನಿದೆ ಎಲ್ಲ ಹುಡುಕ್ತಾ ಇದ್ದೀವಿ ಜಿಲ್ಲೆನಲ್ಲಿ.
ಡಿಸ್ಕಸ್ ಮಾಡ್ಬಿಟ್ಟು ಖಂಡಿತ ಪಾಸಿಟಿವ್ ಆಗಿ ಅವ್ರ ಆದೇಶ ಮಾಡ್ತೀವಿ. ಈಗ ಪಾಪ ರಾಜಣ್ಣ ಅವರು ಹೇಳಿದ್ದಾರೆ, ನಾನು ಅಂತಿಮವಾಗಿ ಇನ್ನೊಂದು ತಮಗೆ ಅಂತಿಮ ಒಂದು ಭರವಸೆ ಕೊಟ್ಟು ವಿಲ್ ಕನ್ಕ್ಲೂಡ್. ದಯವಿಟ್ಟು ಯಾವುದೇ ಹೇಳಿಕೆ ಮಾತುಗಳಿಗೆ ಇನ್ನೊಂದು ಮಾತಾಡಲಿಕ್ಕೆ ಆತಂಕಕ್ಕೆ ಒಳಗಾಗಬೇಕು. ನಾವು ಏನೇ ಮಾಡಿದ್ರು ಈ ನೆಲದ ಮಣ್ಣಿನ ಮಕ್ಕಳಿಗೆ ಇಲ್ಲಿ ಯಾರು ಪಾಪ ಬದುಕ್ತಾ ಇದ್ದಾರೆ, ಜೀವನ ಕಟ್ಕೊಂತಾರೆ, ಅವರ ಒಳ್ಳೆಯದಕ್ಕಾಗಿ ಮಾಡ್ತಾ ಇರೋಂಥದ್ದು. ಅಂಗಡಿಗಳ ಸಂಖ್ಯೆನೂ ಜಾಸ್ತಿ ಮಾಡ್ತೀವಿ. ಒಂದೇ ₹1 ಹಿಂದೆಲ್ಲ ನಿಮ್ಮಿಂದ ಈಗ ಹೇಳಿದ್ರೆ ನೀವು ನಮ್ಮಿಂದ ವಸೂಲಿ ಮಾಡಿ ಕಾಂಟ್ರಾಕ್ಟರ್ಗೆ ಕೊಟ್ಟಂಥದ್ದು ಅಂತೇಳಿ ಕತೆ ಹೇಳಿದ್ವಿ. ಈಗ ಆ ಥರದ್ದು ಯಾವ ಸನ್ನಿವೇಶನೂ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನು ಸರ್ಕಾರದಿಂದ, ಘನ ಸರ್ಕಾರದಿಂದ ಮಾನ್ಯ ಸಚಿವರು ತರಿಸಿ ಅದನ್ನು ಮಾಡೋವಂಥ ವ್ಯವಸ್ಥೆ ಇದೆ. ಪ್ಲ್ಯಾನ್ ಅಪ್ರೂವಲ್ ಆಗಿದೆ, ಡಿಸೈನ್ಸ್ ಆಗಿದೆ, ಇನ್ನೂ ಭಾಳ ಚೆನ್ನಾಗಿ ಎಲ್ಲರಿಗೂ ಸಮಾನ ಅವಕಾಶ ಬರುವಂಥ ಡಿಸೈನ್ಗಳಾಗಿದ್ದಾವೆ. ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಭಾಳ ಸುಸಜ್ಜಿತವಾದ, ನೀವು ಒಂದು ನಿರ್ಣಯ ಇವತ್ತೇನು ತೊಗೊಳ್ತೀರಾ, ಇನ್ನು 25 ವರ್ಷ ಅದನ್ನು ನೆನೆಸ್ಕೊಳ್ತೀರಾ. ಇಲ್ಲಪ್ಪ ಅವತ್ತು ಒಳ್ಳೆ ಡಿಸಿಷನ್ ತೊಗೊಂಡು ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು ನಮ್ಗೊಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಯಿತು, ಆದರೆ ನೆಮ್ಮದಿಯ ಜೀವನ ಇವತ್ತು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಿಮಗೆ ಬರೋ ರೀತಿ ಮಾಡೋವಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ನಾವು ಹೋಗೋವಂಥದ್ದು ವಿಮುಖ ಆಗೋಂಥದ್ದು ಏನೂ ಇಲ್ಲ. ಯಾರ್ಯಾರಿದ್ದೀರಾ ಲಿಖಿತವಾಗಿ ಏನು ಕೇಳಿದ್ದೀರಾ ಆ ಲಿಖಿತವಾಗಿ ಕೊಡೋವಂಥ ಕೆಲಸನೂ ಕೂಡ ಮಾಡ್ತೀವಿ. ಡಿಸ್ಟಿಕ್ಕಿಂದಲೂ ಕೂಡ ಒಂದು ಯೂನಿಟ್ ಹಾಕಿ ಎಲ್ಲರದ್ದು ದಾಖಲೀಕರಣ ಮಾಡಿ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಅಂತಿಮ ಅವರಾಗಲೇ ಮಾಡಿದ್ದಾರೆ. ಒಂದೊಂದು ಅಲಂಕೃತ ಫೋಟೋಗ್ರಾಫ್ ದಾಖಲೀಕರಣ ಮಾಡಿ ಒಂದು ಲೆಡ್ಜರು ರಿಜಿಸ್ಟ್ರು ಕೂಡ ಪ್ರಾಪರಾಗಿ ಮೇಂಟೈನ್ ಮಾಡಿ ಮಾಡೋವಂಥ ಕೆಲಸ ಮಾಡ್ತೀವಿ. ಆದಷ್ಟು ತಾವೆಲ್ಲ ಸಹಕರಿಸಬೇಕು ಅಂತ ಕೋರ್ತಾ ಈ ಒಂದು ಮೀಟಿಂಗನ್ನು ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ನಾನು ಮತ್ತೆ ಮಾನ್ಯ ಸಚಿವರಿಗೆ ಮುಂದುವರೆಗೆ ಪಾತ್ರೆ ಕೊಡಗ ತಗೊಂಡು ದಿನೆಗೆ ಏನೂ ಮಾಡೋಕ್ಕಾಗಲ್ಲ. ಇದು ಅಂಥ ಸ್ಥಿತಿನೂ ಅಲ್ಲ. ಟೈಮ್ ಕೊಡ್ತಾ ಇದ್ದೀವಿ, 1 ವಾರ ಸಮಯ ಇದೆ. ತಾತ್ಕಾಲಿಕವಾಗಿ ಎಲ್ಲಾದರೂ ಅರೇಂಜ್ ಮಾಡ್ಕೊಳ್ಳಿ. ಕಮಿಷನರ್ ಹೇಳಿದ್ದಾರೆ ಈಗಾಗಲೇ ಒಂದು ಕಡೆ ನಡೀತಾ ಇದೆ ಅಂತೇಳಿ, ಅಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ವ್ಯವಸ್ಥೆ ಅನನುಕೂಲ ಆಗುತ್ತೆ, ಇಲ್ಲ ಅಂತ ಹೇಳ್ತೀನಿ. ಒಂದ್ಸರಿ ಅದನ್ನು ನೀವು ಸಹಿಸಿಕೊಂಡು 1 ವರ್ಷ ಸಹಕರಿಸಿದ್ರೆ, ಒಂದು 11 ತಿಂಗಳು ಸಹಕರಿಸಿದ್ರೆ, ಮುಂದಿನ 25-30 ವರ್ಷ ನಿಮಗೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ನಿಮ್ಮದು ಅಂತ ಹೇಳ್ಕೊಳ್ಳೋಂಥ ಒಂದು ಒಳ್ಳೆ ಅಂಗಡಿ. ಈಗ ವಿಸ್ತೀರ್ಣನೂ ಕೂಡ ಇರುವಂಥ ವಿಸ್ತೀರ್ಣಕ್ಕಿಂತ ಇನ್ನೂ ಹೆಚ್ಚು ಏರಿಯಾನು ಜಾಸ್ತಿ ಮಾಡಿ ಡಿಸೈನಲ್ಲಿ ಆಕ್ಸೆಸ್ ನಾನಾಗಲೇ ಹೇಳಿದ್ದೀನಿ ನಿಮಗೆ. ಒಂದು ಎಂಟ್ರೆನ್ಸ್ ಇದೆ, ಅಲ್ಲೆಲ್ಲ ಒಳಗಡೆ ಹಿಂದೆ ಇನ್ನೊಂದು ಎಂಟ್ರೆನ್ಸ್ ಇದೆ. ನೆಕ್ಸ್ಟ್ 4 ಎಂಟ್ರೆನ್ಸ್ 4 ದಿಕ್ಕಿನಲ್ಲೂ ಬರಬೇಕು. ಸುಸಜ್ಜಿತವಾದ ವೈಟ್ ಕಾರಿಡೋರು, ಎಲ್ಲೆಲ್ಲಿ AC ಅಳವಡಿಸೋಕ್ಕಾದ್ರೆ AC ಅಳವಡಿಸುವಂಥದ್ದು, ಈ ಥರ ಎಲ್ಲ ಮಾಡರ್ನ್ ಮಾಡಬೇಕಂತಲೇ ಇರೋವಂಥ. ನೀವು ಮುಂದಿನ ನೋಡಬೇಕು. ಈಗಿರೋ ಸಮಸ್ಯೆನೇ ನಾವು ಇರೋ ಸಮಸ್ಯೆನೇ ನಾವು ಮಾತಾಡ್ಕೊಂಡಿದ್ರೆ ಅದು ಪರಿಹಾರ. ಈಗ ಕಾಲಾವಕಾಶ ಹೆಂಗೆ ಕೊಡ್ತೀವಿ, ಹೆಚ್ಚು ಕಡಿಮೆ ಅಂದರೆ ಯಾರು ಜವಾಬ್ದಾರಿ? ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ ನಡೆದ ಘಟನೆಯಲ್ಲಿ ಕಮಿಷನರ್ ಮೇಲೆ ತಲೆಗೆ ಬಂದಿದೆ. ಈಗಾಗಲೇ ಒಂದು 3-4 ಜನ ಸಸ್ಪೆಂಡ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಇದೆಲ್ಲ ಭಾಳ ಸೀರಿಯಸ್. ಗೊತ್ತಾಯ್ತಾ? ನಾವು ಆ ಥರದ ಇದಿಲ್ಲ ಅಂದಿದ್ರೆ ನಿಮಗೆಲ್ಲ ಸ್ವಲ್ಪ ಸಮಯಾವಕಾಶ ಕೊಟ್ಟು ಎಲ್ಲಾದರೂ ಬೇರೆ ಒಂದು ಆಲ್ಟರ್ನೇಟ್ ಆಗೋ ಥರ ನಾನು ಒಂದು ಸಮಯ ಕೊಡೋಂಥ ಅವಕಾಶ ಇತ್ತು. ಈಗ ಆ ಥರದ ಸನ್ನಿವೇಶ ಇಲ್ಲ. ಈಗ ತಾಂತ್ರಿಕ ವರದಿ 2 ಸರಿ ಚೆಕ್ ಮಾಡಿಸಿದ್ದೀವಿ. ಹಿಂದೆ ಬಂದವರು ಎಲ್ಲ ಸ್ಯಾಂಪಲ್ನೆಲ್ಲ ಡ್ರಾ ಮಾಡಿ, ಡ್ರಿಲ್ ಮಾಡಿ, ತಗೊಂಡೋಗಿ ಅಬ್ಸಲ್ಯೂಟ್ ಟೆಸ್ಟ್ ಮಾಡಿ ಅವ್ರು ವರದಿ ಕೊಟ್ಟಿದ್ದಾರೆ. ಸರಿ, ಅದನ್ನ ಇನ್ನೊಮ್ಮೆ ಚೆಕ್ ಮಾಡಿಸೋಣ ಅಂತೇಳಿ PWD ಇಂದ ತಗೊಂಡೋಗಿ ಹೋದ್ಮೇಲೆ 5 ಪೈಸಾ ಬಂಡವಾಳ ಲಿಖಿತವಾಗಿ ತಾವು ಕೊಡಿ ಅಂತ ಹೇಳಿದ್ದೀರಾ. ಈಗ ತಾವೇನಿದ್ದೀರಾ ಅವ್ರಿಗೆಲ್ಲರಿಗೂ ಬರವಣಿಗೆಗೆ